ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 29 ಇದರಲ್ಲಿ ಹೌ ಟು ಚೇಂಜ್ ಪ್ರೆಸೆಂಟೇಷನ್ ಕಲರ್ ವ್ಯೂ ಟು ಗ್ರೇ ಸ್ಕೇಲ್ ವ್ಯೂ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವ್ಯೂ, ಅಂದರೆ ನಾವು ಪ್ರೆಸೆಂಟೇಷನ್ ಕಲರನ್ನು ಯಾವ ರೀತಿಯಾಗಿ ಕಲರ್ದಂಥ ಒಂದು ಪ್ರೆಸೆಂಟೇಷನನ್ನು ನಾವು ಗ್ರೇ ಕಲರ್ ಆಗಿ ಮಾಡ್ಕೋಬೋದು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಆಗಿ ಕೂಡ ಮಾಡ್ಕೋಬೋದು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 30. ಇದರಲ್ಲಿ ನಾನು ಹೌ ಟು ಇನ್ಸರ್ಟ್ 3D ಮಾಡೆಲ್ಸ್ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ನಾವು 3D ಮಾಡೆಲ್ಸ್ಗಳನ್ನು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ನಾವು ಈಗ ಒಂದು ನಮ್ಮ ಪ್ರೆಸೆಂಟೇಷನ್ದಲ್ಲಿ 3D ಮಾಡೆಲ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋದು. ಯಾವ ರೀತಿ ಇನ್ಸರ್ಟ್ ಮಾಡ್ಕೋದು ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದರ ನಂತರ ಇಲ್ಲಿ 3D ಮಾಡೆಲ್ಸ್ ಅಂತೇಳಿ ಬರ್ತದೆ. ಸೊ ಇದ್ರ ಮೇಲೆ ಸ್ಟಾಕ್ 3D ಮಾಡೆಲ್ಸ್ ಮೇಲೆ ದಿಸ್ ಡಿವೈಸ್ ಅಂದರೆ ನಮ್ಮ ಪಿ ಸಿಯಲ್ಲಿ 3D ಮಾಡೆಲ್ಸ್ ಇದ್ದು ಅಂದರೆ ತೊಗೋಬೋದು, ಅಥವಾ ಇಲ್ಲಿ ನಾವು ಇಲ್ಲಿ ಏನು ಮಾಡ್ಬೋದು, ಸ್ಟಾಕ್ 3D ಮಾಡೆಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಒಂದು 3D ಮಾಡೆಲ್ಸ್ಗಳು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಓಕೆ, ಇಲ್ಲಿ ಬೇರೆ ಬೇರೆ ಅಂತ ಅನಿಮಲ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಮೋಜಿ ಇರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ. ಸೊ ಈಗ ಈ ಪ್ರಕಾರ ಬೇರೆ ಬೇರೆ ಆದಂಥದ್ದು ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಓಕೆ, ಸೊ ಇಲ್ಲಿ ನಮಗೆ ಬೇಕಾದಂಥದ್ದೊಂದು ನಾವಿಲ್ಲಿ ಮಾಡೆಲ್ಸನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆಲ್ ಅನಿಮೇಟೆಡ್ ಮಾಡೆಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಇದರಲ್ಲಿ ಇರ್ತಕ್ಕಂಥದ್ದು ನಾವೊಂದು ಇಮೇಜನ್ನು ಅಂದರೆ ಮಾಡೆಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಈಗ ನಾನು ಇದು ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಇನ್ಸರ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಇನ್ಸರ್ಟ್ ಆದ ನಂತರ ಇಲ್ಲಿ ಇನ್ಸರ್ಟಿಂಗ್ 3D ಮಾಡೆಲ್ ಅಂದರೆ ಇಲ್ಲಿ ಇನ್ಸರ್ಟ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಇನ್ಸರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಒಂದು ಮಾಡೆಲ್ 3D ಮಾಡೆಲ್ ಅನಿಮೇಟೆಡ್ ಮಾಡೆಲ್ ಇಲ್ಲಿ ಇನ್ಸರ್ಟ್ ಆಗಿದೆ. ಓಕೆ, ಸೊ ಇದಕ್ಕೆ ನಾನು ಬೇರೆ ಬೇರೆ ಅಂತ ಡೈರೆಕ್ಷನನ್ನು ಅಂದರೆ ಯಾವ ರೀತಿ ಆ್ಯಂಗಲ್ಸ್ದಲ್ಲಿ ಇದನ್ನು ರೊಟೇಟ್ ಮಾಡಿ ನಾನು ಅಲ್ಲಿ ತೋರಿಸ್ಕೋಬೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಮತ್ತೆ ಏನು ಮಾಡ್ತೀನಿ, ಕಂಟ್ರೋಲ್ ಡಿ ಮಾಡಿ ಇದರದ ಒಂದು ಡೂಪ್ಲಿಕೇಟ್ ತೊಗೊಳ್ತೀನಿ. ಸೊ ಓಕೆ, ಸೊ ಈ ಪ್ರಕಾರ ನಾವು ಕಂಟ್ರೋಲ್ ಡಿ ಮಾಡಿದರೆ ಅದರದ್ದೇ ಆದಂಥ ಒಂದು ಡೂಪ್ಲಿಕೇಟ್ ಬಂದಿರ್ತೇವೆ. ಮತ್ತೆ ಇಲ್ಲಿ ಕಂಟ್ರೋಲ್ ಡಿ. ಓಕೆ, ಮತ್ತೆ ನಾನು ಇಲ್ಲಿ ಇಡ್ಬೋದು, ಮತ್ತೆ ಕಂಟ್ರೋಲ್ ಡಿ. ಓಕೆ, ಸೊ ಈಗ ನಾನು 4 ಒಂದು ಮಾಡೆಲ್ಸನ್ನು ಇಲ್ಲಿ ಕಂಟ್ರೋಲ್ ಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಇವಾಗ ಇವುಗಳ ಒಂದು ಡೈರೆಕ್ಷನನ್ನು ಚೇಂಜ್ ಮಾಡಿ ನೋಡೋಣ. ಇಲ್ಲಿ ಬರಬೇಕಾಗ್ತದೆ 3D ಮಾಡೆಲ್ಸ್. ಸೊ ಇದ್ರ ಮೇಲೆ ಬಂದು ಸೊ ಇಲ್ಲಿ ನಾವು ಇಲ್ಲಿ ನೋಡ್ಕೋಬೋದು, ಇಲ್ಲಿ ಚೇಂಜ್ ಆಗ್ತಾ ಇದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು ಅಂದರೆ ಇಲ್ಲಿ ಅವುಗಳ ಒಂದು ಆ್ಯಂಗಲ್ಸ್ ಅಂದರೆ ಒಂದು ರೊಟೇಟ್ ಯಾವ ರೀತಿ ಇಲ್ಲಿ ನಾವು ಮಾಡಿ ತೋರಿಸ್ಕೋಬೋದು. ಓಕೆ, ಸೊ ಇದನ್ನು ಈ ಪ್ರಕಾರ ಇಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಇದನ್ನ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಅಂದರೆ ಈ ಮಾಡೆಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಕೂಡ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ರೈಟು, ಲೆಫ್ಟು, ಸೊ ಈ ಪ್ರಕಾರ ಏನು ಮಾಡ್ಕೋಬೋದು, ಬ್ಯಾಕು. ಸೊ ಈ ಪ್ರಕಾರ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಟಾಪ್ ಇಲ್ಲಿ ಬಂದಿರ್ತವೆ, ಲೆಫ್ಟ್. ಸೊ ಈ ಪ್ರಕಾರ ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಒಂದು ಇದರಲ್ಲಿ ಲಿಸ್ಟ್ ಬರ್ತದೆ. ಸೊ ಇದರಲ್ಲಿ ಇರ್ತಕ್ಕಂಥ ನಾವು ಏನು ಮಾಡ್ಕೋಬೋದು, ಇಲ್ಲಿ ತಗೋಬೋದು. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ನಮ್ಗೆ ಯಾವ ಒಂದು ಮಾಡೆಲ್ ಬೇಕಲ್ಲ, ಇಲ್ಲಿ ಬಿಲೋ ಲೆಫ್ಟ್ ಅಂತ ಬರ್ತದೆ. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಬಿಲೋ ರೈಟ್ ಅಂತ ಬರ್ತದೆ. ಓಕೆ, ಸೊ ಇದು ನೋಡ್ಕೋಬೋದು, ಇದು ಅಬೌವ್ ಲೆಫ್ಟ್ ಅಂತಿದೆ. ಸೊ ಈ ಪ್ರಕಾರ ನಾವಿಲ್ಲಿ ತೊಗೋಬೋದು. ಸೊ ಈಗ ನಾನು ಅಬೌವ್ ಲೆಫ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಆಗ ಇಲ್ಲಿ ನೋಡ್ಕೋಬೋದು ನಾವು ಏನು ಮಾಡಿದ್ದೇವಪ್ಪ ಅಂದರೆ 3D ಮಾಡೆಲ್ಸನ್ನು ತೊಗೊಂಡಿದ್ದೇವೆ ಮತ್ತು ಅವುಗಳಿಗೆ ಬೇರೆ ಬೇರೆ ಆದಂಥ ಒಂದು ಏನು ಮಾಡಿದ್ದೇವೆ, ಇಲ್ಲಿ ಆ್ಯಂಗಲ್ಸನ್ನು ಚೇಂಜ್ ಮಾಡ್ಕೊತಿದ್ದೇವೆ. ಅಂದರೆ ರೊಟೇಷನ್ ಆಗೋದನ್ನು ಇಲ್ಲಿ ಬೇರೆ ಬೇರೆಯಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಓಕೆ, ಸೊ ಈ ಪ್ರಕಾರ ನಾವು ನಮಗೆ ಯಾವುದು ಬೇಕಲ್ಲ ಆ ಒಂದು 3D ಮಾಡೆಲನ್ನು ಇಲ್ಲಿ ನಮ್ಮ ಒಂದು ಪ್ರೆಸೆಂಟೇಷನ್ದಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ ಒಂದು ನಮ್ಮ ಪ್ರೆಸೆಂಟೇಷನ್ದಲ್ಲಿ 3D ಮಾಡೆಲ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ
ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.